ದೇವಸ್ಥಾನದಿಂದ ಬಲಗಡೆ ಇದು ದಾರಿ ಇದೆ. ಈ ದಾರಿಲಿ ಬಂದರೆ ಕುಮ್ಮದೋದಿ ತೀರ್ಥ. ಫಸ್ಟ್ ಕುಮ್ಮದೋದಿ ತೀರ್ಥಕ್ಕೆ ಹೋಗಿ ಆಮೇಲೆ ದೇವಸ್ಥಾನ ಹೋಗೋಣ. ಇಲ್ಲಿರೋರಿಗೆ ಅದನ್ನ ಅಲಾಟ್ ಮಾಡಿರೋದು ಅಲ್ಲ, ಹುಂಚ ಶಾಲೆ, ಅದು ಸ್ಕೂಲು. ಹಲೋ ಗಾಯ್ಸ್, ಇದು ದೇವಸ್ಥಾನದಿಂದ ಒಂದು 200 ಮೀಟರ್ಸ್ ಎಲ್ಲ ಆಗ್ಬೋದು. ಇದು ಕುಮ್ಮದೋತಿ ನದಿಯ ಉಪನದಿ. ಆ್ಯಂಡ್ ಇದು ಹೋಗ್ಬಿಟ್ಟು ತುಂಗಭದ್ರಾ ನದಿಗೆ ಸೇರುತ್ತೆ. ಇದು ಕುಮ್ಮದೋತಿಯ ಉಗಮ ಸ್ಥಾನ. ಇದು ಫುಲ್ಲು ಹಿಂದಿನ ದಾಖಲೆಗಳೆಲ್ಲ ಇದೆ, ಗೊತ್ತಿಲ್ಲ ಅಷ್ಟು ನಮಗೆ. ಫಸ್ಟು ಇಲ್ಲಿ ಏನು ನೀರು ಸಿಗುತ್ತೆ, ಈ ನೀರಲ್ಲಿ ಕೈ ತೊಳ್ಕೊಂಡು ಆಮೇಲೆ ಶಿವ ದೇವಸ್ಥಾನಕ್ಕೆ ಹೋಗೋ ರೂಢಿ ಇಲ್ಲಿಂದ. ಬನ್ನಿ, ಅಲ್ಲೇ ಸಿಗ್ತೀನಿ. ಇಲ್ಲಿ ನೋಡ್ತಿರ್ಬೋದು, ಒಂದು ಬೋರ್ಡ್ ಸಮೇತ ಇದೆ, ಅಷ್ಟು ಸರಿ ಕಾಣ್ತಿಲ್ಲ. ಇಲ್ಲೇ ಹೋದರೆ ಇದೇ ಕುಮ್ಮದೋತಿ ತೀರ್ಥ. ಈ ಕಡೆ ಇರೋದು ಕೊಳೆ. ಇಲ್ಲೊಂದು ಯಾವುದೋ ಕಲ್ಲು ಇದೆ, ಸುಮಾರು ಜನ ಎಲ್ಲ ಇದ್ದಾರೆ ಒಳಗೆ. ಇಲ್ಲೂ ಏನೋ ಸುಮಾರು ಕಲ್ಲುಗಳೆಲ್ಲ ಇದೆ, ಏನೋ ಬರ್ತಿದ್ದಾರೆ. ಇಲ್ಲೂ ಏನಂತ ಗೊತ್ತಾಗಲ್ಲ. ಆ್ಯಂಡ್ ಹಿಂಗೆ ಬಂದರೆ ಅಲ್ಲೊಂದು ನಾಗರ ಕಲ್ಲಿಂದ ಏನೋ ಮಾಡಿದ್ದಾರೆ. ಸುಮಾರು ಕಲ್ಲುಗಳೆಲ್ಲ ಇದೆ, ಎಲ್ಲ ಕಟ್ಟಾಗಿದೆ. ಇದು ಕೆರೆ ಅಂತಲೇ ಹೇಳೋಕ್ಕಲ್ಲ, ಕೊಳ ಅನ್ಬೋದು. ನೀರು ಸ್ಟೋರ್ ಆಗಿ ಮಾಡಿರೋ ಕೊಳ. ಆ್ಯಂಡ್ ವರ್ಷದ 326 ದಿನವೂ ನೀರು ಬರುವಂತಹ ತೀರ್ಥ. ಡಿಸೈನ್ ಎಲ್ಲ ಮಸ್ತಿದೆ. ಅಲ್ಲಿಂದ ತೋರಿಸಿದ್ನಲ್ಲ ಗಾಯ್ಸ್, ಇದು ದೂರದಿಂದ ಚಿಕ್ಕ ಕಾಣಿಸ್ತಿತ್ತು. ನಾಗರ ಕಲ್ಲಿದೆ. ಮತ್ತು ಇಲ್ಲಿ ನೋಡಿ ಗಾಯ್ಸ್, ಇಲ್ಲೂ ನೀರಿನ ಏನಂತಾರೆ ಶೇಖರಣೆ ಬರ್ತಾ ಇದೆ. ಕಾಮರದಲ್ಲಿ ಕಾಣ್ತಿದೆಯಲ್ಲ ಗೊತ್ತಿಲ್ಲ. ಇಲ್ಲೇ ಒಂದು ಲೈಟ್, ಒಂದು ಚಿಕ್ಕದೊಂದು ಕೊಳನೂ ಇದೆ, ನೋಡ್ತಿರ್ಬೋದು. ಇಲ್ಲೊಂದು ಸುಂದರವಾದ ಕೆತ್ತನೆ ಇದೆ. ಏನು ಕೆತ್ತನೆ ಅಂತ ಗೊತ್ತಿಲ್ಲ. ಇದು ನೋಡ್ತಿರ್ಬೋದು, ಇಲ್ಲೊಂದು ಸಣ್ಣದ ಕೊಳ ರೀತಿ ಇದೆ. ಇದೊಂದು ನೀರಿನ ಮೂಲ ಆದರೆ ನಮ್ಮ ಮೇಯ್ನ್ ಕುಮ್ಮದೋತಿ ತೀರ್ಥ. ಇದು ನೋಡ್ಬೋದು, ಇದು ಲಿಂಗು ಇತ್ತು ಅನ್ಸುತ್ತೆ. ಇಲ್ಲಿ ಕೆಳಗಿಂದ ಕಾಣ್ತಿರಲ್ಲ, ಅದರ ನೀರು ಹೋಗಕ್ಕೆ ಮಾಡಿದ್ದಾರೆ ವ್ಯವಸ್ಥೆ. ಗೈಸ್, ಇದೇನು ಮೇಲ್ಗಡೆ ಒಂದು ಗುಡ್ಡ ಕಾಣ್ತಿದೆ. ಈ ಗುಡ್ಡದಲ್ಲಿ ನನಗೆ ಅಷ್ಟು ಕತೆ ಗೊತ್ತಿಲ್ಲ. ಬಟ್ ಇಲ್ಲಿ ಎರಡೇ ಒಂದು ಜಲಕ್ರೀಡೆ ಆಡ್ಬೇಕಾದ್ರೆ ಅವರು ಜಲಕ್ರೀಡೆ ಆಡಬಾರ್ದು ಅಂತ ಹೇಳ್ಬಿಟ್ಟು ಹನುಮಂತ ಒಂದು ಗುಡ್ಡನ ತಂದಿಡ್ತಾನಂತೆ. ಗುಡ್ಡ ತಂದಿಡ್ಬೇಕಾದ್ರೆ ಒಂದು 5 ಬೆರಳಿದೆಯಲ್ಲ, ಆ 5 ಬೆರಳಲ್ಲೂ 5 ನೀರಿನ ಮೂಲ ಹುಡ್ತವಂತೆ. ಅದು 5 ಉಪನದಿಯಾಗಿ ಹುಡ್ತವೆ. ಅದರಲ್ಲಿ ಒಂದು ಈ ಕುಮ್ಮದೋತಿ ತೀರ್ಥ. ಇದಕ್ಕೆ ನೀರಿನ ಹಿನ್ನೆಲೆ ಎಲ್ಲಿದೆ ಅಂತ ನಮಗೆ ಗೊತ್ತಿಲ್ಲ. ಬಟ್ ಇಲ್ಲೆಲ್ಲೂ ಕಾಣಿಸ್ತಿಲ್ಲ ನೀರಿನ ಹಿನ್ನೆಲೆ. ಇಲ್ಲೇನೋ ಒಂದು ಗುಂಡಿ ತೆಗೆದಿದ್ದಾರೆ. ಬಟ್ ಎಲ್ಲಿಂದ ನೀರು ಬರುತ್ತೆ ಏನು ಅಂತ ಗೊತ್ತಿಲ್ಲ. ಇಲ್ಲಿ ನೋಡಿದ್ರೆ ಸ್ವಲ್ಪ ಗ್ರೀನರಿ ಇದೆ. ಎಸ್, ಸ್ವಲ್ಪ ಗ್ರೀನರಿ ಇದೆ. ಇದೊಂದು ನೀರಿನ ಮೂಲ ಇರಬಹುದು, ಬಟ್ ಎಕ್ಸಾಕ್ಟಾಗಿ ಗೊತ್ತಿಲ್ಲ. ಎಸ್ ಗೈಸ್, ಇದೇ ನೀರು ಅಂತ ಅಂದ್ಕೊಂಡಿದ್ದೀನಿ. ಇದೇ ನೀರು ಇಲ್ಲಿ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಅಷ್ಟು ಗೊತ್ತಿಲ್ಲ. ಬಟ್ ಈ ಕಡೆ ತಿರುಗಿದ್ರೆ ಇಲ್ಲೊಂದು ಕೊಳ ಇದೆ.
ಇಲ್ಲಿ 2 ನೀರು ಗೈಸ್. ಇಲ್ಲೊಂದು ನಾಗರಕಲ್ಲೆಲ್ಲ ಇಟ್ಟಿದ್ದಾರೆ. ಆಮೇಲೆ 2 ದ್ವಾರ ಮಾಡಿದ್ದಾರೆ. ಅಂದರೆ ಒಂದು ಇಲ್ಲಿ ನಾಗರಕಲ್ಲು ಹತ್ರ ಹೋಗೋಕೆ ಒಂದು ದ್ವಾರ ಇದೆ ಆ್ಯಂಡ್ ಅಲ್ಲೊಂದಿದೆ. ಸುಮಾರು ಜನ ಬರ್ತಾರೆ ಶಿವರಾತ್ರಿ ದಿವಸ. ಇಲ್ಲಿಂದ ನೀರೆಲ್ಲ ಒಯ್ತಾರೆ. ಹುಟ್ಟಿದ್ದು ಬಿಲ್ಲೇಶ್ವರ ಇದೆಲ್ಲ ರೀಸೆಂಟಾಗಿ ಆಗಿದೆ ಅನ್ಸುತ್ತೆ ಇದು. ಇಲ್ಲ ಇಲ್ಲಿಂದ ನೀರು ಹೋಗಿದ್ದು ಸೀದಾ ಕೊಳಕ್ಕೆ ಹೋಗುತ್ತೆ. ಕೊಳಕ್ಕೆ ಇದು ಭಾಳ ಹಳೇದು. ಗೈಸ್ ಇವತ್ತು ಶಿವರಾತ್ರಿ ಆ್ಯಂಡ್ 26ನೇ ತಾರೀಕು ಆ್ಯಂಡ್ ಇವತ್ತು ಮಹಾಕುಂಭಮೇಳದ ಕೊನೆಯ ದಿನ. ಈಗ ನೆನಪಾಯ್ತು, ಯಾರೋ ನೆನಪು ಮಾಡಿದ್ರು. ಆ್ಯಂಡ್ ಇದೊಂದು ತೀರ್ಥದಲ್ಲಿ ಒಂದು ಸ್ನಾನ ಥರ ಮಾಡಿದ್ವಿ, ತಲೆಯೆಲ್ಲ ನೀರು ಹಾಕ್ಕೊಂಡು. ಆ್ಯಂಡ್ ಈ ದೇವಸ್ಥಾನಕ್ಕೆ ಹೋಗ್ತಿದ್ವಿ. ಅಲ್ಲಿ ಯಾರೋ ಒಬ್ಬರು ಹೇಳ್ತಿದ್ರು ಅಲ್ಲೆಲ್ಲ ಗುಡ್ದ ಮೇಲೆ ಹಾಲು ಬರುತ್ತಂತೆ, ಅದಿಲ್ಲಿ ಬರೋದ್ರೊಳಗೆ ನೀರಾಗಿ ಬರುತ್ತೆ ಅಂತ ಅವರ ನಂಬಿಕೆ. ಸ್ನಾನ ಮಾಡೋರು ಮಾಡ್ತಾರೆ, ಬಟ್ ಸೋಪ್ ಯಾರು ಯೂಸ್ ಮಾಡಬಾರ್ದು ಅಂತ ನಮ್ಮ ವಿನಂತಿ. ಏನು ನ್ಯಾಚುರಲ್ ಆಗಿದೆ, ನ್ಯಾಚುರಲ್ ಆಗೇ ಮಾಡಲಿ ಅಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಈಗ ನಮ್ಮ ಪಯಣ ದೇವಸ್ಥಾನದ ಕಡೆಗೆ. ಇದು ಬಂದುಬಿಟ್ಟು ಮಠದ್ದು ಸ್ಕೂಲು ಅಥವಾ ಲಾಡ್ಜೋ ಗೊತ್ತಿಲ್ಲ. ಒಂದು ಕಡೆ ಒಂದಕ್ಕೆ ಸ್ಕೂಲ್ ಅಂತ ಬೋರ್ಡ್ ಹಾಕಿದ್ರು, ಎಲ್ಲ ಅಕ್ಕಪಕ್ಕ ಇದೆ. ಇದು ಹುಂಚ ಮಠ. ಇಲ್ಲಿಂದ ಹೋಗ್ಬೋದು, ಭಾಳ ಹತ್ತಿರ ಆಗುತ್ತೆ. ಇಲ್ಲಿಂದನೂ ನೀರು ಒಯ್ದು ಹುಂಚ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾರೆ ಅಂತ ಪದ್ಮಾವತಿಗೆ ನಂಬಿಕೆ ಇದೆ. ಒಂದು ಗೊತ್ತಿಲ್ಲ ನಮಗೂ ಅಷ್ಟು. ಅಲ್ಲೇ ಕೆಳಗಡೆ ದೇವಸ್ಥಾನ ಇದೆ. ಭಾಳ ದೂರ ಆಗಲ್ಲ, ಒಂದು 200 ಮೀಟರ್ಸಲ್ಲಿ ಆಗ್ಬೋದು. ಗೈಸ್ ಇದು ಅಲ್ಲಿಂದ ಎಂಟ್ರಿ ಕೊಟ್ಟರೆ ನಮ್ಮ ಬಾಲಕ್ಕೆ ಸಿಗೋದು. ಹೋಗ್ತಾ ಎಡಕ್ಕೆ ಸಿಗುತ್ತೆ, ಬರ್ತಾ ಎಡಕ್ಕೆ ಸಿಗುತ್ತೆ. ಇಲ್ಲಿಂದ ಎಂಟ್ರಿ ಕೊಡಬೇಡಿ ಯಾರು, ಮೈನ್ ಗೇಟಿಂದನೇ ಕೊಡೋಣ. ಚಲೋ ತೇರು ರೆಡಿ ಮಾಡ್ತಾರೆ. ಅವಾಗಲೂ ನೋಡಿದ್ರಿ, ನಾಡ್ದು 3ನೇ ದಿವಸ ತೇರು ಎಳಿತಾರೆ. ಪೇಂಟಿಂಗ್ ಎಲ್ಲ ಮಾಡ್ತಾ ಇದ್ದಾರೆ. ಇದು ಫ್ರಂಟ್ ಲುಕ್. ಈಗ ಪೇಂಟಿಂಗ್ ಎಲ್ಲ ಮಾಡ್ತಿದ್ದಾರೆ. ಈಗ 3 ದಿವಸ ಮಾಡಿ 3ನೇ ದಿವಸ ತೇರು ಎಳಿತಾರೆ. 3ನೇ ದಿವಸ ಜಾತ್ರೆ ಇರುತ್ತೆ ಇಲ್ಲಿ. ಆ್ಯಂಡ್ ಇದೊಂದು ಹೂವಿನ ಗಿಡ. ಈ ಹೂವಲ್ಲಿ ವಿಶ್ವದೊಳಗೆ ಲಿಂಗು ಇರುತ್ತಂತೆ. ಟ್ರೈ ಮಾಡಿದ್ರೆ ಒಂದು ಹುಡುಕಿ ತೆಗಿಯಕ್ಕೆ ನೋಡ್ತೀನಿ. ಇದು ಎಂಟ್ರಿ ಗೈಸ್. ಇದು ನಡೀರಿ ಒಳ ಹೋಣ. ಅದು ಹುಡುಕ್ತೀನಿ, ಆ ಹೂವು ಸಿಕ್ಕಿದ್ರೆ ಟ್ರೈ ಮಾಡ್ತೀನಿ. ದೇವಸ್ಥಾನದ ಎಂಟ್ರಿ ಇಷ್ಟಿಗೆ ಕಟ್ಟು. ಬಲಕ್ಕೆ ಹೋದರೆ ಇಲ್ಲೊಂದಿಷ್ಟು ಚಿಕ್ಕ ಪುಟ್ಟ ಗುಡಿಗಳಿದ್ದಾವೆ, ಅದನ್ನು ವಿಸಿಟ್ ಮಾಡೋಣ. ಬಂದರೆ ಇಲ್ಲೊಂದೇನೋ ಶೆಡ್ ಇದೆ. ಇದು ಹೋಮ ಏನಾದ್ರು ಮಾಡಿದ್ರೆ ಮಾಡಿಸಿರ್ಬೇಕು. ಹಿಂಗೆ ಈ ಕಡೆ ಬಂದರೆ ಬಾವಿ. ಹಳೆಯ ಬಾವಿ ಇದೆ, ನೀರು ಇದೆ. ಮೋಸ್ಟ್ಲಿ ನೀರು ಸೈತಾರೆ. ಇಲ್ಲೊಂದು ಲಿಂಗು ದೇವಸ್ಥಾನ ಐತೆ. ಆ್ಯಂಡ್ ಈ ಕಡೆ ತಿರುಗಿದ್ರೆ ಇಲ್ಲೊಂದಿದೆ ಗುಡಿ.
ಸ್ಟ್ರಕ್ಚರ್ ಐತೆ. ಇಲ್ಲೊಂದು ಗುಡಿ ಇದೆ, ಬಟ್ ಇದು ಯಾವ ಗುಡಿ ಅಂತ ಕಾಣಿಸ್ತಿಲ್ಲ. ಇಲ್ಲೇ ಒಂದು ಸ್ಟ್ರಕ್ಚರ್ ಇದೆ, ಅದ್ರ ಪಕ್ಕನೇ ಡಸ್ಟ್ಬಿನ್ ಇಟ್ಟಿದ್ದಾರೆ. ಇಲ್ಲಿ ಬಂದರೆ ಇಲ್ಲೊಂದು ಸೆಂಟ್ರದೊಂದು ಶಿವಲಿಂಗ ಇದೆ, ಇದೊಂದು ಸ್ತಂಭ ಮಾಡಿದ್ದಾರೆ. ಬಸವಣ್ಣ, ಬಸವಣ್ಣ ಇದೆ. ಈ ಕಡೆ ಬಂದರೆ ಇದೆಲ್ಲ ಹಳೇ ಶಿಲೆಗಳು. ನೋಡ್ಬೋದು ಹಳೇ ಶಿಲೆಗಳು, ಲಿಂಗ ಸ್ಥಾಪನೆ ಮಾಡಿರೋದು, ಬಸವಣ್ಣ, ನಾಗರಕಲ್ಲುಗಳು ಸುಮಾರು ಇದಾವೆ. ಇಷ್ಟು ನೋಡೋಕೆ ಸಿಗುತ್ತೆ ಗಾಯ್ಸ್. ಇದು ಆ ಕಡೆ ಹೋದರೆ ಊಟದ ಹಾಲಿದೆ ಗಾಯ್ಸ್. ಇಲ್ಲಿಂದ ಸೀದಾ ಎಡಗಡೆ ಬಂದರೆ ಇಲ್ಲಿ ಒಂದು ನಾಗರ ದೇವರು ಒಂದು ಕಲ್ಲುಗಳೆಲ್ಲ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಈ ಕಲ್ಲುಗಳೆಲ್ಲ ಮೊದಲು ಇಲ್ಲಿದ್ದು, ಈ ಸೈಡು ಆ ಸೈಡ್ ಇತ್ತು. ಇನ್ನು ಫೌಂಡೇಶನ್ ಮಣ್ಣು ಹಾಕಿದಾರಲ್ಲ ಅಲ್ಲಿತ್ತು, ಈಗ ಈ ಕಡೆ ಶಿಫ್ಟ್ ಮಾಡಿದ್ದಾರೆ. ಮತ್ತು ಇವತ್ತಿನ ವಿಡಿಯೋ ಇಷ್ಟ ಗಾಯ್ಸ್. ಯಾರು ಹೊಸಬ್ರು ನೋಡ್ತಿದ್ರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಗಾಯ್ಸ್.